ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮೇಷರಾಶಿ, ಇಂದು ನೀವು ಯಾವುದಾದರೂ ಮಹತ್ವಪೂರ್ಣ ವ್ಯಕ್ತಿಯ ಸಂಪರ್ಕ ಮಾಡುವಿರಿ. ಆ ವ್ಯಕ್ತಿಯ ಎದುರಿಗೆ ನಿಮ್ಮ ಒಳ್ಳೆಯ ನಡತೆ ತೋರಿಸುವಂತೆ ಗಮನದಲ್ಲಿ ಇಟ್ಟುಕೊಳ್ಳಿ. ಈ ವ್ಯಕ್ತಿ ನಿಜ ಜೀವನದಲ್ಲಿ ನೀವು ಮುಂದೆ ಬರಲು ನಿಮಗೆ ಸಹಾಯ ಮಾಡುತ್ತಾನೆ. ಮೊದಲನೇ ಭೇಟಿಯಲ್ಲಿಯೇ ಅವರಿಗೆ ನಿಮ್ಮ ವಿಸಿಟಿಂಗ್ ಕಾರ್ಡ್ ಅನ್ನು ಕೊಟ್ಟು ಬಿಡಿ ಹಾಗೂ ಪೂರ್ತಿ ವಿಶ್ವಾಸದಿಂದ ಅವರ ಜೊತೆಗೂಡಿ. ಇವತ್ತಿನ ದಿನ ನಿಮಗೆ ಹರ್ಷ ತರುತ್ತದೆ. ನಿಮ್ಮ ಇರುವಿಕೆ ಎಲ್ಲರಿಗೂ ಖುಷಿ ತರುತ್ತದೆ. ಒಬ್ಬೊಬ್ಬರಾಗಿ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗುತ್ತಾ ಹೋಗುತ್ತಾರೆ ಮತ್ತು ನೀವು ಬೇರೆಯವರತ್ತ ಆಕರ್ಷಿತರಾಗುತ್ತಾ ಹೋಗುವಿರಿ. ಇವತ್ತಿನ ದಿನ ನಿಮ್ಮ ಹೊಸ ಸಂಬಂಧಕ್ಕೆ ಬಹಳ ಒಳ್ಳೆಯದು. ಇಂದಿನ ದಿನ ಕಷ್ಟಪಟ್ಟು ಕೆಲಸ ಮಾಡುವ ಸ್ಥಿತಿಯನ್ನು ಪೂರ್ತಿಯಾಗಿ ಕ್ಷಮತೆಯಿಂದ ಮಾಡಿ. ಯಾವುದೇ ತರಹದ ಜಾದೂ ಸಹ ಆಗುವುದಿಲ್ಲ. ಎಲ್ಲವನ್ನು ನೀವು ಕಷ್ಟ ಮತ್ತು ಧೈರ್ಯದಿಂದ ಎದುರಿಸಬೇಕಾಗುತ್ತದೆ. ನಿಮ್ಮ ಬುದ್ಧಿವಂತಿಕೆಯು ನಿಮ್ಮನ್ನು ತುಂಬಾ ಮುಂದೆ ಕರೆದುಕೊಂಡು ಹೋಗುತ್ತದೆ. ಇಂದು ನೀವು ನಿಮ್ಮ ವಾಸಸ್ಥಾನವನ್ನು ಬದಲಾಯಿಸುವ ಸಂಭವವಿದೆ. ಹಳೆ ಮನೆ ಬಿಟ್ಟು ಹೊಸ ಮನೆಗೆ ಹೋಗಬಹುದು. ಫ್ಲಾಟ್ನ ಬದಲು ಬೇರೆಯದಕ್ಕೆ ಹೋಗಬಹುದು. ಪರಿವರ್ತನದ ಸಂಕೇತವಿದೆ. ಇದರ ಆನಂದವನ್ನು ಪಡೆಯಿರಿ. ಹೊಸ ಪ್ರವೇಶ ನಿಮಗೆ ಇಷ್ಟವಾಗುವುದು. ನೀವು ಇದರ ಆನಂದವನ್ನು ಅನುಭವಿಸಿ. ಇಂದು ನಿಮಗೆ ಚೆನ್ನಾಗಿ ಅನಿಸುತ್ತೆ ಮತ್ತು ಶಕ್ತಿಯ ಸ್ಥಾನವು ಉಚ್ಚ ಸ್ಥಿತಿಯಲ್ಲಿ ಇರುತ್ತದೆ. ಕೆಲವು ಆರೋಗ್ಯ ಸಮಸ್ಯೆಗಳ ನಂತರ ಮತ್ತೆ ನೀವು ನಿಮ್ಮ ಒಳ್ಳೆಯ ಆರೋಗ್ಯವನ್ನು ಕಾಣುವಿರಿ. ನೀವು ನಿಮ್ಮ ಒಳ್ಳೆಯ ಆರೋಗ್ಯ ಮತ್ತು ಶಕ್ತಿಯ ಉಪಯೋಗವನ್ನು ಕೆಲವು ಮುಖ್ಯ ವ್ಯಾಯಾಮ, ಒಳ್ಳೆಯ ಆರೋಗ್ಯ ಹಾಗೂ ಒಳ್ಳೆಯ ಊಟ ಉಪಚಾರಗಳನ್ನು ಕಾಯಂ ಆಗಿಡಲು ಪ್ರಯೋಗಿಸಿ. ವೃಷಭ ರಾಶಿ, ಇಂದು ನಿಮ್ಮ ಹಾಗೂ ನಿಮ್ಮ ಪರಿವಾರದವರ ಮಧ್ಯೆ ಸಣ್ಣ ಪುಟ್ಟ ಜಗಳವಾಗಬಹುದು. ಆದ್ರಿಂದ ನಿಮಗೆ ಬೇಜಾರು ಆಗಬಹುದು ಅನಿಸುತ್ತದೆ. ಇಂದು ಎಲ್ಲರ ಮೂಡ್ ಸರಿಯಾಗಿಲ್ಲ. ಆದ್ದರಿಂದ ನೀವು ಸಮಾಧಾನದಿಂದ ಇರಬೇಕು. ನಿಮ್ಮ ಭಾವನೆಯನ್ನು ಪ್ರಕಟ ಮಾಡುವುದರಲ್ಲಿ ಹಿಂದು ಮುಂದು ನೋಡಬೇಡಿ. ಅದರಿಂದ ನೀವು ನಿಮ್ಮ ಸಂಬಂಧಗಳನ್ನು ಗಟ್ಟಿಪಡಿಸಿಕೊಳ್ಳುತ್ತಿದ್ದೀರಿ. ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಒಂದೇ ದಿನಚರಿಯಿಂದ ಬೇಜಾರಾಗಿರುವಿರಿ. ನೀವೇನಾದರೂ ಬಹಳ ಗಂಟೆಯವರೆಗೆ ಕೆಲಸ ಮಾಡುತ್ತಿದ್ದರೆ, ಮನೆಯಲ್ಲಿ ತಂದೆ ತಾಯಿ ಮಕ್ಕಳಿದ್ದರೆ ಕೇವಲ ಒಂದು ಫೋನಿನಿಂದ ಅಥವಾ ಹೂವನ್ನು ತಂದು ಕೊಡುವುದರಿಂದ ಸಂಬಂಧದಲ್ಲಿ ಹೊಸ ಜೀವ ತುಂಬಬಹುದು. ನಿಮಗೇನಾದರೂ ಕಾರ್ಯಸ್ಥಳದಲ್ಲಿ ಒಳ್ಳೆಯ ಸುದ್ದಿಯು ಈಗೇನಾದರೂ ಸಿಕ್ಕಿದ್ದರೆ ಅದು ಬೇಗನೆ ಸಿಗುತ್ತದೆ. ವಿದ್ಯಾರ್ಥಿಯು ಓದುವುದರಲ್ಲಿ ಮನಸ್ಸನ್ನು ತೊಡಗಿಸಿಕೊಳ್ಳುತ್ತಾರೆ. ವಿದೇಶದಿಂದ ಒಂದು ಒಳ್ಳೆಯ ಸುದ್ದಿ ಬರುತ್ತದೆ. ನೀವು ಪ್ರಾಪರ್ಟಿಯ ಕೆಲಸ ಮಾಡುತ್ತಿದ್ದರೆ ಅಥವಾ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಹೂಡುತ್ತಿದ್ದರೆ ಇಂದಿನ ದಿನ ತುಂಬಾ ಚೆನ್ನಾಗಿದೆ. ಆದರೆ ಇದನ್ನು ಮಾಡಲು ನೀವು ನಿಮ್ಮ ತಲೆಯನ್ನು, ಬುದ್ಧಿಯನ್ನು ಉಪಯೋಗಿಸಿ. ಒಳ್ಳೆಯ ತರಹದ ದೀರ್ಘಾವಧಿಗೆ ಬಂಡವಾಳ ಹೂಡುವುದರ ಬಗ್ಗೆ ಯೋಚಿಸಿ. ಇಂದು ನೀವು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಿಮಗೆ ಚೆನ್ನಾಗಿ ಅನಿಸುತ್ತೆ. ಕೆಲವು ಹಳೆಯ ಕಾಯಿಲೆಗಳಿಂದ ನೀವು ಟೆನ್ಷನ್ ಆಗಿರಬಹುದು. ಆದರೆ ಇಂದು ನೀವು ಮತ್ತೆ ಮೊದಲಿನಂತೆ ಆಗುವಿರಿ. ನಿಮಗೆ ಸಂತೋಷವಾಗಬಹುದು. ಇಂದು ನೀವು ಸಮತೋಲನ ಆಹಾರವನ್ನು ಸೇವಿಸಿ ಹಾಗೂ ನಿಮ್ಮ ಹೆಚ್ಚು ಸಮಯವನ್ನು ಟಿವಿ ನೋಡುವುದರಲ್ಲಿ ಕಳೆಯದೆ ಹೊರಗೆ ಹೋಗಿ ವ್ಯಾಯಾಮ ಮಾಡಿ. ಮಿಥುನ ರಾಶಿ, ವಿಚಿತ್ರವಾದ ಹಾಗೂ ಅಪರಿಭಾಷಿತ ತರಹದ ಭಯ ನಿಮಗೆ ತೊಂದರೆ ಕೊಡಬಹುದು. ಯಾವುದೇ ಕಾರಣವಿಲ್ಲದೆ ಹೆದರುವ ಅವಶ್ಯಕತೆ ಇಲ್ಲ ಹಾಗೂ ಸುಮ್ಮನೆ ಟೆನ್ಷನ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಈ ಭಯಕ್ಕೆ ಯಾವ ಕಾರಣವೂ ಇಲ್ಲ. ಇಂದು ನೀವು ನಿಮ್ಮ ಜೊತೆಗಾರನ ಕನಸಿನಲ್ಲಿ ಮುಳುಗುವಿರಿ ಮತ್ತು ಆಳವಾದ ನಿಮ್ಮ ಪ್ರೀತಿಯಲ್ಲಿ ಮುಳುಗಲಿದ್ದೀರಿ. ಇಂದು ನಿಮಗೆ ಇದರಿಂದ ಏನೂ ತೊಂದರೆಯಾದರೆ ನಾಳೆ ಹುಷಾರಾಗಿರಿ. ನಿಮ್ಮ ಕಾಲನ್ನು ಭೂಮಿಯ ಮೇಲೆ ಇರಿಸಿರಿ. ಇಂದಿನ ಸಮಯದಲ್ಲಿ ನೀವು ನಿಮ್ಮ ಪರಿಚಯವನ್ನು ಚೆನ್ನಾಗಿ ಮುಂದೆ ತಂದಿಡಿ. ನಿಮಗೆ ನಿಮ್ಮ ಕೆಲಸದಲ್ಲಿ ಜಾಸ್ತಿ ಒಗ್ಗಟ್ಟು ಸಿಗುತ್ತದೆ. ಈ ಸಮಯದ ಪೂರ್ತಿ ಲಾಭ ಮತ್ತು ಆನಂದವನ್ನು ಪಡೆಯಿರಿ. ನೀವು ಹೊಸ ವಾಹನವನ್ನು ಖರೀದಿಸುತ್ತಿದ್ದರೆ ಇಂದು ಅದರ ಆಯ್ಕೆಯನ್ನು ಮಾಡಿ. ಇಂದಿನ ಆಯ್ಕೆ ಸಂತೋಷಜನಕವಾಗಿರುವುದು. ಗ್ರಹಗಳ ನಕ್ಷೆ ನಿಮ್ಮ ಫೇವರ್ನಲ್ಲಿ ಇದೆ. ಇಂದು ವಾಹನ ತೆಗೆದುಕೊಳ್ಳದಿದ್ದರೂ ಅಟ್ಲೀಸ್ಟ್ ಶೋರೂಮ್ಗೆ ಹೋಗಲು ಶುರು ಮಾಡಿ. ಸ್ವಚ್ಛ ಜೀವನ ಶೈಲಿಯಲ್ಲಿ ಅಸುರಕ್ಷಿತವಾಗಿ ತಿನ್ನುವುದರಿಂದ ನೀವು ಕಾಯಿಲೆ ಬೀಳಬಹುದು. ಒಳ್ಳೆಯ ಆರೋಗ್ಯಕ್ಕೆ ನೀವು ನಿಮ್ಮ ಆಹಾರವನ್ನು ಮತ್ತಷ್ಟು ಉತ್ತಮಪಡಿಸಬೇಕು. ಸೊಪ್ಪು ಮತ್ತು ಹಸಿರು ತರಕಾರಿಗಳನ್ನು ನಿಮ್ಮ ದಿನಚರಿಯ ಭಾಗವನ್ನು ಆಗಿಸಿಕೊಳ್ಳಿ. ಜೊತೆಯಲ್ಲಿ ಎಕ್ಸರ್ಸೈಸ್ ಬಗ್ಗೆಯೂ ಗಮನವಹಿಸಿ. ಕರ್ಕ ರಾಶಿ, ಇಂದು ನೀವು ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸಲು ಪ್ರಯತ್ನಿಸುವಿರಿ. ನೀವು ನಿಮ್ಮ ಮಾನ್ಯತೆಗಳ ಬಗ್ಗೆ ಗಮನ ಕೊಡುವಿರಿ. ಹೀಗೆ ಮುಂದೆ ನಡೆಯುತ್ತೀರಿ. ಇದರಿಂದ ನಿಮಗೆ ಸಂತೋಷ ಸಿಗುತ್ತದೆ. ನೀವು ಯಾವುದಾದರೂ ಪವಿತ್ರ ಸ್ಥಾನಕ್ಕೂ ಹೋಗಬಹುದು. ದಾನವನ್ನು ಖಂಡಿತ ಮಾಡಿ. ನೀವು ನಿಮ್ಮ ವೈವಾಹಿಕ ಸಂಬಂಧ ಮುಂದುವರಿಸುವ ಮೊದಲು ಯಾರದಾದರೂ ಜೊತೆ ವಿಚಾರ ವಿಮರ್ಶೆ ಮಾಡಿ. ವಿವಾಹದ ಮೊದಲು ನಿಮಗೆ ನಿಮ್ಮ ಸಂಗಾತಿಯ ಜೊತೆ ಎಲ್ಲ ವಿಷಯಗಳನ್ನು ಚೆನ್ನಾಗಿ ತಿಳಿದುಕೊಂಡಿರಬೇಕು.
ಆದ್ದರಿಂದ ಈ ಮಹತ್ವಪೂರ್ಣ ನಿರ್ಣಯವನ್ನು ಚೆನ್ನಾಗಿ ಯೋಚಿಸಿ ಮಾಡಿರಿ. ಇಂದು ಯಾವುದಾದರೂ ಸಮಸ್ಯೆಗಳು ಬಂದರೆ ನಿಮಗೆ ಅದರ ಸಮಾನ ವಿಚಾರ ಮಾಡುವ ಸ್ನೇಹಿತರ ಸಹಾಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಇಂದು ನಿಮಗೆ ಸಿಗುವ ಪ್ರಾಸಂಗಿಕ ಸಹಾಯವು ಮಹತ್ವಪೂರ್ಣವಾಗಿರುತ್ತದೆ. ನಿಮಗೆ ಎಲ್ಲಾ ರೀತಿಯ ಉತ್ತರದಾಯಿತ್ವವೂ ಸಿಗುತ್ತದೆ, ಅಥವಾ ನಿಮ್ಮ ಬಾಸ್ ನಿಮಗೆ ಅಧಿಕವಾದ ಜವಾಬ್ದಾರಿಯ ಕೆಲಸವನ್ನು ಕೊಡುತ್ತಾರೆ. ನಿಮ್ಮ ಭವಿಷ್ಯದಲ್ಲಿ ಚೆನ್ನಾಗಿರಲು ಅವಸರದ ಲಾಭವನ್ನು ಪಡೆಯಬೇಕಾಗಿದೆ. ದೂರದ ಸಮಯಕ್ಕಾಗಿ ಇದು ಲಾಭದಾಯಕವಾಗಿದೆ. ಇಂದು ನಿಮಗೆ ನಿಮ್ಮ ಪರಿವಾರದ ಸದಸ್ಯನಿಂದ ಸ್ವಲ್ಪ ಆರ್ಥಿಕ ಸಹಾಯ ದೊರೆಯುವುದು. ಅದು ನಿಮಗೆ ಸಮೃದ್ಧಿಯನ್ನು ನೀಡುವುದು. ನೀವು ಯಾರಿಂದಲಾದರೂ ಹಣ ಪಡೆದಿದ್ದರೆ ಅದನ್ನು ತೀರಿಸಲು ಇನ್ನಷ್ಟು ಸಮಯ ಕೊಡಬಹುದು, ಅಥವಾ ಅದನ್ನು ಮರೆತು ಬಿಡಲು ಹೇಳಬಹುದು. ಕೆಮ್ಮು ಹಾಗೂ ಶೀತದ ಬಗ್ಗೆ ಎಚ್ಚರಿಕೆಯಿಂದ ಇರಿ, ಏಕೆಂದರೆ ಇಂದು ನೀವು ಸಣ್ಣ ಕಾಯಿಲೆಗಳಿಂದ ತೊಂದರೆ ಅನುಭವಿಸಬಹುದು. ನೀವು ಸಣ್ಣ ಕಾಯಿಲೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ. ಸಿಂಹರಾಶಿ, ಇಂದು ನಿಮಗೆ ಇದನ್ನು ತಿಳಿದುಕೊಂಡು ತುಂಬಾ ಬೇಜಾರು ಏನೆಂದ್ರೆ, ಯಾರನ್ನು ನೀವು ನಿಮ್ಮ ಸ್ನೇಹಿತ ಎನ್ನುತ್ತೀರೋ ಅವರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದ್ದನ್ನು ಹೇಳುತ್ತಾರೆ. ಇದನ್ನೆಲ್ಲ ಕೇಳಿ ನೀವು ನಿಮ್ಮ ಶಾಂತಿಯನ್ನು ಕಳೆದುಕೊಳ್ಳಬೇಡಿ. ಬದಲಿಗೆ ಶಾಂತಿಯಾಗಿ ಧೈರ್ಯದಿಂದ ಪರಿಸ್ಥಿತಿಯನ್ನು ಸಂಭಾಳಿಸಲು ಪ್ರಯತ್ನಿಸಿ. ಈ ಜನಗಳ ಜೊತೆ ಮಾತನಾಡಿ, ಹಾಗೆ ಇದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ, ನಿಮ್ಮ ಸಂಬಂಧದಲ್ಲಿ ದ್ವೇಷ ಬರಲು ಏನು ಕಾರಣ ಎಂದು. ನಿಮ್ಮಲ್ಲಿ ಯಾರಾದರೂ ಮದುವೆಯಾಗಿದ್ದರೆ ಇವತ್ತು ಸ್ವಲ್ಪ ವಾದ ವಿವಾದದ ಕಾರಣ ಅವರ ಸಂಬಂಧದ ಮೇಲೆ ಬಿರುಕು ಬಿಡುವಂತೆ ಆಗುತ್ತದೆ. ಇವತ್ತಿನ ಸಮಯ ನಿಮಗೆ ವಿವಾದಪೂರ್ಣ ಸಂಬಂಧದೆಡೆಗೆ ಕರೆದುಕೊಂಡು ಹೋಗುತ್ತದೆ. ನೀವು ಇನ್ನೊಬ್ಬರ ಮೇಲೆ ಆಕರ್ಷಿತರಾಗುವ ಹಾಗೆ ಅನುಭವ ಆಗುತ್ತದೆ. ನೀವು ದೊಡ್ಡದಾಗಿ ಉಸಿರು ತೆಗೆದುಕೊಂಡು ಇನ್ನೊಂದು ಸಾರಿ ಯೋಚಿಸಿ ಮತ್ತು ಈ ತರಹದ ಕೆಲಸ ಮಾಡುವುದಿಲ್ಲ ಎಂದು ಯೋಚಿಸಿ. ಆದ್ದರಿಂದ ನಿಮಗೆ ಆಮೇಲೆ ಪಶ್ಚಾತ್ತಾಪ ಆಗುವ ಹಾಗೆ ಆಗುತ್ತದೆ. ನಿಮ್ಮ ಅಭಿಭಾವಕರು ಯಾವುದೋ ರೀತಿಯ ಕೆಲಸ ಮಾಡುತ್ತಿದ್ದರೆ ಅವರು ನಿಮ್ಮನ್ನು ಅವರ ಕಡೆಗೆ ಎಳೆದುಕೊಳ್ಳಲು ನೋಡುತ್ತಾರೆ. ನಿಮಗೆ ನಿಮ್ಮ ನಿರ್ಣಯವು ಸರಿ ಎನಿಸುತ್ತದೆ. ನಿಮಗೆ ಯಾವುದೇ ರೀತಿಯ ಪಶ್ಚಾತ್ತಾಪ ಆಗುವುದಿಲ್ಲ. ಇಂದಿನ ದಿನ ಹೇಗೆ ಎಂದರೆ, ಸಂಪಾದನೆ 8 ಆಣೆಯಾದರೆ ಖರ್ಚು 1 ರೂಪಾಯಿ. ಸಂಪಾದನೆಗಿಂತ ಹೆಚ್ಚು ಖರ್ಚಾಗುವ ಸಂಭವವಿದೆ. ಆದ್ದರಿಂದ ತೀರಾ ಅವಶ್ಯಕತೆಗಿಂತ ಇರುವಂತಹ ವಸ್ತುಗಳನ್ನು ಖರೀದಿಸುವುದರಿಂದ ಉಳಿದುಕೊಳ್ಳಿ. ನಿಮ್ಮ ಪಾಕೆಟ್ ಅನ್ನು ಸ್ವಲ್ಪ ಟೈಟ್ ಮಾಡಿಕೊಂಡು ನಡೆಯಿರಿ. ಈ ರೀತಿಯಲ್ಲಿ ನೀವು ಖರ್ಚಿನ ಭಾರದಿಂದ ಉಳಿದುಕೊಳ್ಳಬಹುದು. ನೀವು ಮಂಡಿ ಹಾಗೂ ಮೂಳೆ ನೋವಿನಿಂದ ನರಳುತ್ತಿದ್ದರೆ ಇದು ನಿಮಗೆ ಒಳ್ಳೆಯ ಸಮಯ. ನೀವು ಫಿಟ್ ಆಗಿ ಇರಲು ಹಾಗೂ ಶರೀರ ಗಟ್ಟಿಯಾಗಿ ಇರಲು ಸುಲಭ ವ್ಯಾಯಾಮ ಮಾಡಿ. ಸಣ್ಣ ಪುಟ್ಟ ಮೂಳೆ ಹಾಗೂ ಮಂಡಿ ನೋವಿನಿಂದ ನೀವು ವ್ಯಾಯಾಮ ಮಾಡುವುದನ್ನು ಬಿಡಬೇಡಿ. ನಿಮ್ಮ ಆರೋಗ್ಯಕ್ಕೆ ಮಹತ್ವವನ್ನು ನೀಡಿ ಮತ್ತು ನಿಮಗೆ ಗರ್ವವೂ ಆಗುವುದು. ಕನ್ಯಾ ರಾಶಿ, ಶಿಖರದ ತುದಿಯನ್ನು ಮುಟ್ಟಿರುತ್ತದೆ. ಎಲ್ಲ ಕ್ಷೇತ್ರಗಳಲ್ಲೂ ನಿಮ್ಮ ಉತ್ಪಾದನೆ ಕ್ಷಮತೆ ಚೆನ್ನಾಗಿ ಇರುತ್ತದೆ. ಅದಕ್ಕೆ ನಿಮಗೆ ಬಹಳಷ್ಟು ಪ್ರಶಂಸೆ ದೊರೆತಿದೆ. ಈ ಸಕಾರಾತ್ಮಕ ಶಕ್ತಿಯ ಹಾಗೂ ಉತ್ಪಾದನಾ ಕ್ಷಮತೆಯ ಪ್ರಯೋಗವನ್ನು ಯಾವುದಾದರೂ ಸಮಸ್ಯೆಯನ್ನು ಬಗೆಹರಿಸಲು ಮಾಡಬೇಕು. ಇಂದು ನೀವು ಖಂಡಿತವಾಗಿ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಿರಿ. ಇಂದು ನೀವು ಪ್ರೀತಿಯ ಜಗತ್ತಿನಲ್ಲಿ ಜೋಪಾನವಾಗಿ ನಡೆಯಬೇಕು, ಏಕೆಂದರೆ ನಿಮ್ಮನ್ನು ಯಾರೋ ಬ್ಲ್ಯಾಕ್ ಮೇಲ್ ಮಾಡುತ್ತಾರೆ. ಹಿಂದಿನ ದಿನಗಳಲ್ಲಿ ನಿಮಗೆ ಯಾರಾದರೂ ಮೋಸ ಮಾಡಿದ್ದರೆ ಅವರ ಬಗ್ಗೆ ಎಚ್ಚರದಿಂದಿರಿ. ಇಂದು ನೀವು ನಿಮಗೋಸ್ಕರ ರಕ್ಷಾತ್ಮಕವಾಗಿರಿ. ಇಂದು ನೀವು ನಿಮ್ಮ ಕೆಲಸವನ್ನು ಮತ್ತು ನಿಮ್ಮ ಅಭಿರುಚಿಯ ಮಧ್ಯೆ ಸಂತುಲತೆಯನ್ನು ಸ್ಥಾಪಿಸಬಲ್ಲಿರಿ. ನಿಮಗೆ ನಿಮ್ಮೆಲ್ಲ ವಿಚಾರವನ್ನು ಒಗ್ಗೂಡಿಸಿ ಅದರ ಸೃಜನಾತ್ಮಕ ಉಪಯೋಗವನ್ನು ಮಾಡಬೇಕಾಗಿದೆ. ನಿಮ್ಮ ಪ್ರತಿಭೆಯನ್ನು ನೋಡಿ ನೀವೇ ಸ್ವತಃ ಆಶ್ಚರ್ಯಪಡುವಿರಿ. ಯಾರು ಬಿಸಿನೆಸ್ನಲ್ಲಿ ಇರುವವರು ಇಂದು ಅವರಿಗೆ ಯಾವುದಾದರೂ ದೊಡ್ಡ ಆರ್ಥಿಕ ಲಾಭವಾಗುತ್ತದೆ. ಜೊತೆಯಲ್ಲಿ ನಿಮ್ಮ ಎಲ್ಲ ಕೆಲಸವೂ ಆಗುತ್ತಿದೆ. ನಿಮಗೆ ಮತ್ತು ನಿಮ್ಮ ಕಂಪನಿಗೆ ಒಳ್ಳೆಯದಾಗಲಿದೆ. ಈ ಬದಲಾವಣೆಯನ್ನು ಸಕಾರಾತ್ಮಕವಾಗಿ ಉಪಯೋಗಿಸಿ ಇದಕ್ಕೆ ನಿಮ್ಮ ಸುಖ ಹಾಗೂ ಸಂಪರ್ಕವನ್ನು ಉಪಯೋಗಿಸಿಕೊಳ್ಳಬಹುದು. ನೀವೇನಾದರೂ ವಿದ್ಯಾರ್ಥಿಯಾಗಿದ್ದರೆ ಇಂದು ನೀವು ಟೆನ್ಷನ್ನಿಂದ ಇರುವಿರಿ. ನೀವು ನಿಮ್ಮ ಓದಿಗೆ ಕಳೆಯುತ್ತಿರುವ ತುಂಬಾ ಸಮಯ ನಿಮ್ಮ ಆರೋಗ್ಯದ ಮೇಲೂ ಪ್ರಭಾವ ಬೀರುವುದು. ಓದುವಾಗ ಗಮನವಿಟ್ಟು ಓದಿ. ಕೊನೆಯಲ್ಲಿ ನಿಮಗೆ ಅನ್ನಿಸುವುದು ನಿಮ್ಮ ಹತ್ತಿರ ಮಲಗಲು ಸಮಯವಿರುವುದು ಎಂದು. ತುಲಾರಾಶಿ, ಯಾರ ಪಾರ್ಟ್ನರ್ ದೂರ ಇರುತ್ತಾರೋ ಅವರಿಗೆ ಇವತ್ತು ಆಶ್ಚರ್ಯಜನಕ ರೂಪದಲ್ಲಿ ಮಿಲನವಾಗುವ ಸಂಭವವಿದೆ. ಇದಕ್ಕಾಗಿ ಚೆನ್ನಾಗಿ ಯೋಜನೆ ಮಾಡಿಕೊಳ್ಳಿ. ನಿಮಗೆ ಗೊತ್ತೇ ಆಗುವುದಿಲ್ಲ ಇವತ್ತಿನ ದಿನ ಹೇಗೆ ಕಳೆಯಿತು ಎಂದು. ನೀವೇನಾದರೂ ಮೀಡಿಯಾ ಅಥವಾ ಟಿವಿ ಕ್ಷೇತ್ರದಲ್ಲಿ ಹೋಗುವ ಹಾಗಿದ್ದರೆ ಆಗ ಇಂದಿನ ದಿನ ಶ್ರೇಷ್ಠವಾಗಿದೆ. ನಿಮಗೆ ನಿಮ್ಮ ಒಳ್ಳೆಯ ಪ್ರದರ್ಶನವನ್ನು ಮಾಡಬೇಕಾಗಿದೆ. ಇದರಿಂದ ಸರಿಯಾದ ದಾರಿ ಮತ್ತು ಕೆಲಸ ಸಿಗಲಿ ಎಂದು. ವಿದೇಶದಲ್ಲಿ ಇರುವ ನಿಮ್ಮ ಗ್ರಾಹಕರೊಡನೆ ಸಂಬಂಧವನ್ನು ಹೆಚ್ಚಿಸಿಕೊಳ್ಳಲು ಸ್ವಲ್ಪ ಹಣ ಖರ್ಚಾಗಬಹುದು, ಆದರೆ ಇದು ಲಾಭದಾಯಕವಾಗಿದೆ. ಫಲಿತಾಂಶ ಬೇಗ ನಿಮ್ಮ ಎದುರಿಗೆ ಬರುವುದು. ಇಂದು ನೀವು ರಸ್ತೆಯ ದುರ್ಘಟನೆಗಳಿಂದ ತಪ್ಪಿಸಿಕೊಳ್ಳಬೇಕು. ನೀವೇನಾದರೂ ಮೋಟಾರು ಸೈಕಲ್ ಚಾಲಕರಾದರೆ ಹೆಚ್ಚು ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ.
ವಾಹನವನ್ನು ಓಡಿಸುವ ಸಮಯದಲ್ಲಿ ಹೆಲ್ಮೆಟ್ ಅನ್ನು ಉಪಯೋಗಿಸಿ ಅಥವಾ ಸಮಾಧಾನದಿಂದ ವಾಹನವನ್ನು ಓಡಿಸಿ. ನೀವು ಬುದ್ಧಿವಂತರಾದರೆ ರಸ್ತೆಯಲ್ಲಿ ಆಗುವ ದುರ್ಘಟನೆಯಿಂದ ತಪ್ಪಿಸಿಕೊಳ್ಳಬಹುದು. ಇದು ನಿಮ್ಮ ಮೇಲೆ ನಿಂತಿದೆ. ವೃಶ್ಚಿಕ ರಾಶಿ, ವಿದ್ಯಾರ್ಥಿಗಳಿಗೆ ಯಾವುದಾದರೂ ಒಳ್ಳೆ ಸುದ್ದಿ ಸಿಗಬಹುದು. ಮುಖ್ಯವಾಗಿ ಅವರು ತಮ್ಮ ಪರೀಕ್ಷೆಯ ಫಲಿತಾಂಶಕ್ಕೆ ಕಾಯುತ್ತಿರಬಹುದು. ನೀವು ಬಹುಶಃ ಆಶ್ಚರ್ಯಚಕಿತರಾಗಿ, ಆದರೆ ಪರಿಣಾಮ ನಿಮ್ಮ ನಿರೀಕ್ಷೆಗಿಂತಲೂ ಹೆಚ್ಚು ಇರುತ್ತದೆ. ಇಂದು ನೀವು ಸಂತೋಷವನ್ನು ಚೆನ್ನಾಗಿ ಆಚರಿಸಿ. ಸಂವೇದನಾಶೀಲ ಸಂಬಂಧದಿಂದ ಒಬ್ಬರಿಗೊಬ್ಬರು ಮಾಡಿಕೊಳ್ಳಿ. ನಿಮ್ಮ ಧ್ಯಾನವಿರಲಿ, ಮಾತು ಸಂಶಯಕ್ಕೆ ಎಡೆಮಾಡದಂತೆ. ಏನಾದರೂ ಹೇಳುವ ಮುಂಚೆ ಯೋಚಿಸಿ, ಸಂಗಾತಿಯ ಮಾತನ್ನು ಧ್ಯಾನದಿಂದ ಕೇಳಿ. ಇಂದು ವ್ಯವಹಾರವು ಗೌಪ್ಯವಾದ ಉನ್ನತಿಯನ್ನುಂಟು ಮಾಡುವುದು. ಇದಕ್ಕಾಗಿ ದಿನನಿತ್ಯದ ಕೆಲಸದಿಂದ ಸಮಯವನ್ನು ಉಳಿಸಿಕೊಂಡು ಮಾಡಿದ ಪರಿಶ್ರಮವು ನಿಮಗೆ ಮೇಲ್ಮಟ್ಟದ ಅಧಿಕಾರ ಕೊಡುವುದು. ಈ ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸಿ. ಇದರಿಂದ ನಿರಂತರವಾಗಿ ಸ್ಥಾಯಿ ವ್ಯವಹಾರದಲ್ಲಿ ಉನ್ನತಿಯಾಗಿ ಮಾರ್ಪಡುವುದು. ಇಂದು ನಿಮಗೆ ಒಳ್ಳೆಯ ಆಚಾರ ವ್ಯವಹಾರದಿಂದ ನಡೆಯುವ ವ್ಯವಹಾರವು ಸಹಕರ್ಮಿಗಳು ಅಸೂಯೆ ಪಡುವಂತೆ ಭಾಸವಾಗುವುದು. ಜೀವನದಲ್ಲಿ ಭೌತಿಕ ವಸ್ತು ಬರುವುದರಿಂದ ಜೀವನ ಲಾಭವನ್ನು ಅನುಭವಿಸುವಿರಿ. ಆದರೆ ಈ ಸುಖದಿಂದ ನೀವು ನಿಮ್ಮ ಜೀವನದ ಅತ್ಯಮೂಲ್ಯವಾದ ವಸ್ತುಗಳು ಅಂದರೆ ಪರಿವಾರ, ಸ್ನೇಹಿತರು ಮತ್ತು ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತಿತರಾಗುವಿರಿ. ಆದರೆ ಚಿಂತೆ ಮಾಡಬೇಡಿ, ಇದು ಸ್ವಲ್ಪ ಸಮಯ ಮಾತು. ನೀವು ಸೋಮಾರಿತನದಿಂದ ದೂರ ಬಂದರೆ ಒಳ್ಳೆಯದು. ಗಮನದಲ್ಲಿ ಇಡಿ, ಇಂದು ನೀವು ತಿರುಗಾಡಲು ಖಂಡಿತವಾಗಿ ಹೋಗಿ. ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಖಂಡಿತ ಆಗುತ್ತದೆ. ನೀವೇನಾದರೂ ಇದನ್ನು ನಿಮ್ಮ ದಿನಚರಿಯ ಜೀವನದಲ್ಲಿ ಸೇರಿಸಿಕೊಂಡರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತದೆ. ಜಿಮ್ಗೆ ಹೋಗಲು ಪ್ರಯತ್ನಿಸಿ, ಏಕೆಂದರೆ ವ್ಯಾಯಾಮ ನಿಮಗೆ ಅತಿ ಅವಶ್ಯವಾಗಿದೆ. ಧನುರಾಶಿ, ಇಂದು ನಿಮ್ಮ ಜೀವನದಲ್ಲಿ ಸ್ವಲ್ಪ ಇರಿಸುವರಿಸು ಆಗುತ್ತಿರುವುದು ನಿಮಗೆ ಅನಿಸುತ್ತದೆ. ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಕೆಡುತ್ತಿದೆ ಎಂದು ನಿಮ್ಮ ಕಾರ್ಯಸ್ಥಳದಲ್ಲಿ ಬೇಡದೇ ಇರುವಂತಹ ಬದಲಾವಣೆಯೂ ಆಗಬಹುದು. ತಲೆ ಕೆಡಿಸಿಕೊಳ್ಳಬೇಡಿ, ಎಲ್ಲವೂ ಸರಿ ಹೋಗುತ್ತದೆ. ನೀವು ನಿಮ್ಮ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ, ನಿಧಾನವಾಗಿ ಎಲ್ಲವೂ ಶಾಂತವಾಗುತ್ತದೆ. ಇಂದು ನೀವು ನಿಮ್ಮ ಪರಿಚಯ ಮಾಡಿಕೊಳ್ಳಲು ಸರಿಯಾಗಿದೆ. ನೀವು ನಿಮ್ಮ ಸಂಗಾತಿಯ ಪಕ್ಷದಲ್ಲಿ ಇದ್ದರೆ ಯಾಕೆ ನೀವು ಸಂಬಂಧವನ್ನು ಗಟ್ಟಿಯಾಗಿಸಿಕೊಳ್ಳಬಾರದು? ಇಂದು ಜೀವನ ಪರ್ಯಂತ ಲೆಕ್ಕದಲ್ಲಿ ಸಫಲತೆಯು ಸಿಗುತ್ತದೆ. ವಿದೇಶದಲ್ಲಿ ಸಫಲತೆಯನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳಿ. ನಿಮಗೆ ವಿದೇಶದಲ್ಲಿ ಯಾರಾದರೂ ಗೊತ್ತಿದ್ದರೆ ಅದರಿಂದ ವ್ಯಾಪಾರದ ಬಗ್ಗೆ ತಿಳಿದುಕೊಳ್ಳಿ. ಅದರಿಂದ ಲಾಭವಾಗುತ್ತದೆ. ಇಂದು ನಿಮಗೆ ಸಿಗುವ ಪ್ರಸ್ತಾವನೆಯನ್ನು ತೆಗೆದುಕೊಂಡು ಗಂಭೀರತೆಯಿಂದ ವಿಚಾರ ಮಾಡಿ, ಏಕೆಂದರೆ ಇದರಿಂದ ಸ್ವಲ್ಪ ಸಫಲತೆಯು ನಿಮ್ಮದಾಗುತ್ತದೆ. ನೀವು ಬಂಡವಾಳ ಹೂಡಲು ಯೋಚಿಸುತ್ತಿದ್ದರೆ ಬಂಡವಾಳ ಹೂಡಲು ಅನೇಕ ವಿಕಲ್ಪಗಳನ್ನು ಹುಡುಕಿ. ನೀವು ಪ್ರಾಪರ್ಟಿಯಲ್ಲಿ ಬಂಡವಾಳ ಹೂಡಬಹುದು. ಇಂದು ನೀವು ಶಕ್ತಿಶಾಲಿಗಳಾಗಿರುವಿರಿ ಮತ್ತು ಒತ್ತಡ ರಹಿತವಾಗಿರುವಿರಿ. ಇದು ನಿಮಗೆ ಒಂದು ಒಳ್ಳೆಯ ಸರ್ಪ್ರೈಸ್. ಈ ದಿನಗಳನ್ನು ಸಂತೋಷದಿಂದ ಕಳೆಯಿರಿ. ಮಕರ ರಾಶಿ, ಇಂದು ನೀವು ಏನಾದರೂ ಮಾಡುವುದರ ಬಗ್ಗೆ ಚೆನ್ನಾಗಿ ಗಮನ ಕೊಡಿ. ಹೊಸದನ್ನೇನಾದರೂ ಮಾಡಲು, ಹೊಸ ಆಟವನ್ನು ಆಡಲು ತೀವ್ರ ಇಚ್ಛೆ ನಿಮ್ಮ ಮನಸ್ಸಿನಲ್ಲಿ ಏಳುತ್ತದೆ. ಈ ಸಮಯ ಇದನ್ನು ನಿರ್ಧರಿಸಲು, ಅಂದರೆ ನೀವು ಏನನ್ನು ಮಾಡಬೇಕು ಎಂದು ಇರುವಿರಿ, ಅದನ್ನು ಹೇಗೆ ಮಾಡುವುದು ಎಂದು ಇಂದು ನಿಮ್ಮ ಜೀವನದಿಂದ ಭಯವನ್ನು ತೆಗೆದುಹಾಕಿ. ನಿಮ್ಮ ಪಾರ್ಟ್ನರ್ ಯೋಗ್ಯತೆಯ ಬಗೆಗೆ ಇಂದು ನೀವು ಅಸಂತುಷ್ಟರಾಗುತ್ತೀರಿ. ಆದರೆ ನೀವು ಪೂರ್ಣತೆಯ ಹುಡುಕಾಟದಲ್ಲಿ ಇದ್ದರೆ ನಿರಾಶೆಯ ವಿನಃ ನಿಮಗೆ ಏನೂ ಸಿಗುವುದಿಲ್ಲ. ನಿಮಗೆ ಅನಿಸುತ್ತದೆ ಯಾರೋ ನಿಮ್ಮ ಕಡೆ ನೋಡುತ್ತಿದ್ದಾರೆ ಎಂದು. ಒಮ್ಮೊಮ್ಮೆ ಯಾವುದೇ ವಿಶೇಷ ದಿನದಲ್ಲಿ ನೀವು ನಿಮ್ಮ ಭವಿಷ್ಯಕ್ಕಾಗಿ ಅವಶ್ಯವಿರುವ ಬುದ್ಧಿವಂತಿಕೆ ಹಾಗೂ ಉತ್ತಮವಾದ ಪ್ರದರ್ಶನವು ಅವಿಸ್ಮರಣೀಯ ಕೆಲಸವನ್ನು ಮಾಡುತ್ತದೆ. ಇಂದು ಅವಕಾಶದ ಪೂರ್ಣ ಲಾಭ ಪಡೆಯುವಂತಾಗುವುದು. ನೀವೆಷ್ಟು ಯೋಚಿಸುವಿರೋ ಅದಕ್ಕಿಂತ ಉತ್ತಮವಾಗಿ ಮಾಡಬಲ್ಲಿರಿ. ಯಾರು ಮನೆಯನ್ನು ಕೊಂಡುಕೊಳ್ಳಬೇಕು ಎಂದು ಇರುವಿರೋ ಅಂತವರಿಗೆ ಇದು ಒಳ್ಳೆಯ ದಿನ. ಇಂದು ಯಾವುದೇ ಓಡಾಟವಿಲ್ಲದೆ ಅವರಿಗೆ ಇಷ್ಟವಾಗುವಂತಹ ಮನೆ ಸಿಗುವುದು. ಹೋಮ್ ಲೋನ್ ತೆಗೆದುಕೊಳ್ಳಬೇಕೆಂದು ಯೋಚಿಸುತ್ತಿದ್ದರೆ ಇಂದು ಅದನ್ನು ನಿವೇದಿಸಬಹುದು. ಏನೇ ಆಗಲಿ ಮನೆಯನ್ನು ಕೊಂಡುಕೊಳ್ಳುವ ವಿಷಯದಲ್ಲಿ ನಿಮಗೆ ಒಳ್ಳೆಯ ಫಲ ದೊರೆಯುವುದು. ನಿಮ್ಮ ಕಾಲ್ಪನಿಕ ವಿಚಾರಗಳು ನಿಮ್ಮ ಗುರಿಯ ಮುಂದೆ ಬರದಂತೆ ನೋಡಿಕೊಳ್ಳಿ. ಕಾಲ್ಪನಿಕ ವಿಚಾರಗಳು ಯಾವಾಗಲೂ ಸತ್ಯವಾಗಿರುವುದಿಲ್ಲ. ನೀವು ಅರ್ಥ ಮಾಡಿಕೊಳ್ಳಬೇಕು. ಕಾರಣವೇ ಇಲ್ಲದೆ ತೊಂದರೆಯನ್ನು ತೆಗೆದುಕೊಳ್ಳಬೇಡಿ. ಇದರಿಂದ ನಿಮ್ಮ ಆರೋಗ್ಯ ಹಾಳಾಗುವುದು. ನೀವು ನಿಮ್ಮ ಶರೀರ, ಊಟ, ಉಪಚಾರ ಮತ್ತು ವ್ಯಾಯಾಮದ ಕಡೆ ಗಮನವಹಿಸಿ. ಕುಂಭರಾಶಿ, ಇಂದು ಮಜಾ ಹಾಗೂ ಆರಾಮ ಮಾಡುವ ದಿನ. ಸಾಮಾಜಿಕ ಕಾರ್ಯಕ್ರಮಗಳು ನಿಮಗೆ ತುಂಬಾ ಸಂತೋಷವನ್ನು ಹೊತ್ತು ತರುತ್ತವೆ. ನಿಮ್ಮ ಜೀವನದಲ್ಲಿ ಹಾಗೂ ಸ್ಥಿತಿಯಲ್ಲಿ ಬಂದಿರುವ ಬದಲಾವಣೆಯಿಂದ ನಿಮಗೆ ತುಂಬಾ ಸಂತೋಷವಾಗುತ್ತದೆ. ನಿಮ್ಮ ಮುಂದಿನ ಜೀವನದ ಯಾತ್ರೆಯ ಬಗ್ಗೆ ಜ್ಞಾನವನ್ನು ಕೇಂದ್ರೀಕರಿಸಿ ಮತ್ತು ಸಫಲತೆಯ ಕಡೆ ಮುಂದುವರಿಯಿರಿ. ಇಂದು ನೀವು ಯಾವುದಾದರೂ ಕಾಲ್ಪನಿಕ ವ್ಯಕ್ತಿಯ ಬಗ್ಗೆ ಯೋಚಿಸುವ ಬದಲು ಇಂದಿನ ಸಂಬಂಧದ ಬಗ್ಗೆ ಯೋಚಿಸಿ. ಸಂಬಂಧದಲ್ಲಿ ತುಲನೆ ಮಾಡುವುದರಿಂದ ನಿಮ್ಮ ಸಂಬಂಧ ಕೆಡಬಹುದು. ನಮ್ಮೆಲ್ಲರಲ್ಲೂ ಸ್ವಲ್ಪ ಕಡಿಮೆ ಇರುತ್ತದೆ ಮತ್ತು ನಾವೆಲ್ಲರೂ ಯಾರಾದರೂ
ಪ್ರೀತಿಸುವವರ ಆಸೆಯನ್ನು ಹೊಂದಿರುತ್ತೇವೆ. ಸಿನಿಮಾ ಜಗತ್ತಿನಲ್ಲಿ ಸೇರಿರುವ ಜನಗಳಿಗೆ ಇಂದು ಮಹತ್ವಪೂರ್ಣವಾಗಿದೆ. ಇಂದು ಯಾವುದೇ ಸಂದರ್ಭವನ್ನು ಬಿಡಬೇಡಿ. ವ್ಯವಸಾಯದಲ್ಲಿ ಇರುವವರಿಗೆ ಅವರ ಕಾರ್ಯಕ್ಷೇತ್ರದಲ್ಲಿ ಮಿತ್ರರ ಸಹಾಯದಿಂದ ಒಳ್ಳೆಯ ವಿಷಯವೂ ದೊರೆಯುತ್ತದೆ. ಈ ಅವಸರವನ್ನು ಕಳೆದುಕೊಳ್ಳಬೇಡಿ. ಈ ಸಫಲತೆಯಿಂದ ಆರ್ಥಿಕವಾದ ಲಾಭವೂ ದೊರೆಯುತ್ತದೆ. ಇಂದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದು. ಇದಕ್ಕಾಗಿ ನೀವು ನಿಮ್ಮ ಪ್ರೊಫೆಷನಲ್ ಸಂಗಾತಿಗೆ ಧನ್ಯವಾದ ಹೇಳಿ. ನಿಮ್ಮ ಪ್ರೊಫೆಷನಲ್ ಜೊತೆಗಾರ ಮತ್ತು ಬಿಸಿನೆಸ್ ಪಾರ್ಟ್ನರ್ ಕಡೆ ದೊಡ್ಡ ಸಹಾಯ ದೊರೆಯುವುದು. ಅವರಿಗೆ ಧನ್ಯವಾದ ಹೇಳುವುದನ್ನು ಮರೆಯಬೇಡಿ. ನೆನಪಿನಲ್ಲಿ ಇಡಿ, ಅವರು ಈ ಸಹಾಯ ಮಾಡಿಲ್ಲದಿದ್ದರೆ ಇಂದು ನಿಮ್ಮ ಪರಿಸ್ಥಿತಿ ಇಷ್ಟು ಚೆನ್ನಾಗಿ ಇರುತ್ತಿರಲಿಲ್ಲ. ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಿ, ಏಕೆಂದರೆ ನಿಮಗೆ ಜ್ವರ ಬರಬಹುದು. ನಿಮಗೇನಾದರೂ ತುಂಬಾ ಜ್ವರವಿದ್ದರೆ ನೀವು ಒತ್ತಡಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸದಲ್ಲಿ ವ್ಯಸ್ತರಾಗದಂತೆ ಪ್ರಯತ್ನಿಸಿ. ಇದರಿಂದ ನೀವು ಕಾಯಿಲೆ ಬೀಳಬಹುದು. ನಿಮ್ಮ ಬಗ್ಗೆ ಕಾಳಜಿ ವಹಿಸಿದರೆ ಬೇಗ ಈ ಕಾಯಿಲೆಗಳಿಂದ ಮುಕ್ತಿ ಪಡೆಯಬಹುದು. ಮೀನರಾಶಿ, ಇಂದು ನೀವು ನಿಮ್ಮ ಪರಿವಾರದವರ ಜೊತೆ ಹೊರಗೆ ಸುತ್ತಾಡಲು ಹೋಗಬಹುದು. ಯಾತ್ರೆಯಿಂದ ನಿಮ್ಮ ಚಿಂತೆಗಳು ಹಾಗೂ ಏಕಾಂಗಿತನ ದೂರವಾಗುತ್ತವೆ ಮತ್ತು ನೀವು ಚೆನ್ನಾಗಿ ಮಜಾ ಮಾಡುವಿರಿ. ಈ ಯಾತ್ರೆಯ ರೋಮಾಂಚಕ ಭಾಗಗಳನ್ನು ಯಾತ್ರೆಯಿಂದ ಬಂದ ಮೇಲೆ ನೀವು ಎಲ್ಲರೊಡನೆ ಹಂಚಿಕೊಳ್ಳಲು ಇಷ್ಟಪಡುವಿರಿ. ಇಂದು ನೀವು ಪ್ರೇಮದ ಪವಿತ್ರತೆಯನ್ನು ತಿಳಿದುಕೊಳ್ಳುವಿರಿ. ಇದು ನಿಮಗೆ ಒಂದು ಹೊಸ ಜಗತ್ತಿಗೆ ಕರೆದುಕೊಂಡು ಹೋಗಿ ನಿಮ್ಮ ಹೊಸ ಭಾವನೆಗಳಿಗೆ ಉತ್ತೇಜನ ನೀಡುತ್ತದೆ. ಇಂದು ನಿಮಗೆ ನಿಮ್ಮ ಕಾರ್ಯಸ್ಥಳದಲ್ಲಿ ಆಗುವ ಬದಲಾವಣೆಯ ವಿಷಯದಲ್ಲಿ ತಿಳಿದುಕೊಳ್ಳುವುದರಿಂದ ಒಳ್ಳೆಯ ಅನುಭವವಾಗುವುದು. ಎಲ್ಲರಿಗೂ ಧನ್ಯವಾದ ಹೇಳುವುದನ್ನು ಮರೆಯದಿರಿ, ಏಕೆಂದರೆ ಅವರೇ ನಿಮ್ಮನ್ನು ಈ ಸ್ಥಿತಿಗೆ ಕರೆದೊಯ್ದಿರುವರು. ನೀವು ನಿಮ್ಮ ಭವಿಷ್ಯದ ತಯಾರಿ ನಡೆಸಿರಿ. ಯಾರಾದರೂ ನಿಮಗೆ ಹಣವನ್ನು ಬಾಕಿ ಕೊಡಬೇಕಿದ್ದರೆ ಇಂದು ಅದು ವಸೂಲಿಯಾಗುವ ಸಂಭವವಿದೆ. ಬೇರೆ ಕ್ಷೇತ್ರದಿಂದಲೂ ದುಡ್ಡು ಹರಿದು ಬರುವ ಸಂಕೇತವಿದೆ. ನೀವು ಯಾವುದಾದರೂ ಸಾಲ ತೆಗೆದುಕೊಂಡಿದ್ದರೆ ನೀವು ಅದನ್ನು ಇಂದು ತೀರಿಸುವಿರಿ. ಇಂದು ನೀವು ಯಾವುದಾದರೂ ಸಣ್ಣ ಕಾಯಿಲೆಯಿಂದ ತೊಂದರೆ ಅನುಭವಿಸಬಹುದು. ಉದಾಹರಣೆಗೆ ಹಲ್ಲು ನೋವು, ತಲೆನೋವು ಇತ್ಯಾದಿ. ನಿಮಗೆ ಯಾವ ನೋವಿದೆಯೇ ಅದನ್ನು ನಾವು ಎಷ್ಟಿದೆ ಎಂದು ಅಂದಾಜು ಮಾಡಲು ಆಗುವುದಿಲ್ಲ. ಆದ್ದರಿಂದ ತಕ್ಷಣ ಅದಕ್ಕೆ ಉಪಚರಿಸಿ. ತೊಂದರೆ ಬೇಗ ಕಡಿಮೆ ಆಗುವುದು. ತುಂಬಾ ದಿನಗಳಿಂದ ನಿಮಗೆ ಹಲ್ಲಿನ ತೊಂದರೆ ಇದ್ದರೆ ಡಾಕ್ಟರ್ಗೆ